ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ. ಇವತ್ತು ನೋಡ್ರಿ ಆಫೀಸಲ್ಲಿ ಏನೂ ಕೆಲಸ ಇಲ್ಲಾಗಿತ್ತು. ಹೀಗೆ ಹೊರಗಡೆ ನೋಡ್ತಾ ಕೂತ್ಕೊಂಡಿದ್ದೆ. ನೇರಳೆ ಹಣ್ಣೆ ಮಾರೋರು ಬಂದರು. ಈ ಕೊಟ್ಟೆಲ್ಲಿ ಹಾಕಿ ತೊಗೊಂಬಂದಿದ್ರು. 50 ರೂಪಾಯಿಗೆ ಒಂದು ಅಂತ ಹೇಳಿದರು. 40 ರೂಪಾಯಿ ಕೇಳಿದೆ, ಕೊಡಲಿಲ್ಲ. ಲಾಸ್ಟ್ 50 ರೂಪಾಯಿ ಕೊಟ್ಟೆ ತೊಗೊಂಡೆ. ಹಣ್ಣು ತೆಗೆದು ನೋಡಿದ್ರೆ ನೋಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಣ್ಣು. ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿ ಇರ್ಬೋದು ಅಂತೇಳಿ ತಿಂದು ನೋಡಿದೆ. ಹಣ್ಣು ಮಾತ್ರ ಸೂಪರ್ ಆಗಿತ್ತು. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಅರ್ಧ ಅಲ್ಲೇ ಕೂತ್ಕೊಂಡು ಖಾಲಿನೂ ಮಾಡಿದೆ. ಇನ್ನು ಅರ್ಧ ಹಾಗೆ ಮನೆಗೆ ಒಯ್ಯಬೇಕು ಹೇಳಿ ಇಟ್ಟೆ. ಸಂಜೆ ಮನೆಗೆ ಬಂದೆ. ಮಕ್ಕಳು ಆರಾಮಾಗಿ ಟಿ ವಿ ನೋಡ್ತಾ ಇದ್ರು ಸೋಫಾ ಮೇಲೆ ಕೂತ್ಕೊಂಡು. ತಂದಿರೋ ಹಣ್ಣನ್ನು ಬೌಲಿಗೆ ಹಾಕಿ ತೊಳೆದೆ. ಮಕ್ಕಳು ಹೆಂಗೂ ಕೂತ್ಕೊಂಡಿದ್ದಾರೆ, ಕೈಯಲ್ಲಿ ಕೊಟ್ಟರೆ ತಿಂತಾರೆ ಹೇಳಿ ಹಣ್ಣನ್ನು ಚೆನ್ನಾಗಿ ತೊಳೆದು ಬೌಲಲ್ಲಿ ಹಾಕಿ ಮಕ್ಕಳ ಕೈಲಿ ತೊಗೊಂಡೋಗಿ ಕೊಟ್ಟೆ. ಸೋಫಾ ಮೇಲೆ ಅಪ್ಪ ಮಕ್ಕಳು ಆರಾಮಾಗಿ ಕೂತ್ಕೊಂಡಿದ್ರು. ತಿಂತಾ ಕೂತ್ಕೊಳ್ಳಿ ಅಂಥೇಳಿ ಕೈಯಲ್ಲಿ ಕೊಟ್ಟು ಅಡುಗೆ ಮಾಡ್ಲಿಕ್ಕೆ ನಾನು ರೆಡಿ ಆದೆ.